ಎಂಬ ಹೊಸ ಕನ್ನಡ ಧಾರಾವಾಹಿಯು ಅಣ್ಣನ ಸಾವಿಗೆ ಕಾರಣವಾದ ಕುಟುಂಬದ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಟ ತಂಗಿಯ ಕಥೆಯಾಗಿದೆ. ಜಿ ವಾಹಿನಿಯಲ್ಲಿ ಸಾಕಷ್ಟು ಉತ್ತಮ ಧಾರಾವಾಹಿಗಳು ಪ್ರಸಾರ ಕಾಣ್ತಿದೆ. ಟಿಆರ್ಪಿಯಲ್ಲಿಯೂ ಬಹುತೇಕ ಜಿ ಕನ್ನಡ ಧಾರಾವಾಹಿಗಳೇ ಇರ್ತವೆ. ಜಿ ಕನ್ನಡ ವಾಹಿನಿಯು 2 ಹೊಸ ಧಾರಾವಾಹಿಗಳ ಪ್ರೋಮೋವನ್ನ ಹಂಚಿಕೊಂಡಿದೆ. ಜಿ ಕನ್ನಡದ ಹೊಸ ಧಾರಾವಾಹಿ ಕೃಷ್ಣ ರುಕ್ಕು ಸೀರಿಯಲ್ ಮಾರ್ಚ್ 9ರಿಂದ ಪ್ರಸಾರವಾಗಲಿದೆ ಎಂದು ವಾಹಿನಿ ಹೇಳಿದೆ. ಎಲ್ಲವನ್ನೂ ಎದುರಿಸಿ ಕೃಷ್ಣನ ಬದುಕಿಗೆ ಬೆಳಕಾಗುತ್ತಾಳ ರುಕ್ಕು. ಆಟೋ ರಾಣಿಯಾಗಿ ಬೆಂಗಳೂರು ಸುತ್ತಿದ ನಟಿ ಮೌನಾ ಗುಡ್ಡೆಮನೆ. ಪ್ರಿಯಕರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಹೊರಟ ತಂಗಿ. ಕೃಷ್ಣ ರುಕ್ಕು ಮಾರ್ಚ್ 9ನೇ ತಾರೀಕಿಗೆ 6:30ಗೆ ಪ್ರಸಾರ ಆಗ್ತಾ ಇದೆ. ನಮ್ಮನ್ನ ನೋಡಿ 100% ಹೇಳ್ತೀನಿ, ಆದಷ್ಟು 2-3 ಎಪಿಸೋಡಲ್ಲೇ ನಿಮ್ಗೆ ತುಂಬಾನೇ ಕನೆಕ್ಟ್ ಆಗ್ಬಿಡ್ತೀವಿ. ಮಿಸ್ ಮಾಡದೆ ನೋಡಿ. ಕೃಷ್ಣ ರುಕ್ಕು ಎಂಬ ಹೊಸ ಕನ್ನಡ ಧಾರಾವಾಹಿಯು ಅಣ್ಣನ ಸಾವಿಗೆ ಕಾರಣವಾದ ಕುಟುಂಬದ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಟ ತಂಗಿಯ ಕಥೆಯಾಗಿದೆ. ಜಿ ವಾಹಿನಿಯಲ್ಲಿ ಸಾಕಷ್ಟು ಉತ್ತಮ ಧಾರಾವಾಹಿಗಳು ಪ್ರಸಾರ ಕಾಣುತ್ತಿದೆ. ಟಿಆರ್ಪಿಯಲ್ಲಿಯೂ ಬಹುತೇಕ ಜಿ ಕನ್ನಡ ಧಾರಾವಾಹಿಗಳೇ ಇರುತ್ತವೆ. ಜಿ ಕನ್ನಡ ವಾಹಿನಿಯ 2 ಹೊಸ ಧಾರಾವಾಹಿಗಳ ಪ್ರೋಮೋನ ಹಂಚಿಕೊಂಡಿದೆ. ಜಿ ಕನ್ನಡದ ಹೊಸ ಧಾರಾವಾಹಿ ಕೃಷ್ಣ ರುಕ್ಕು ಸೀರಿಯಲ್ ಮಾರ್ಚ್ 9ರಿಂದ ಪ್ರಸಾರವಾಗಲಿದೆ ಎಂದು ವಾಹಿನಿ ಹೇಳಿದೆ. ಕೃಷ್ಣ ರುಕ್ಕು ಎಂಬುದು ಧಾರಾವಾಹಿಯ ಹೆಸರು. ಅಕ್ಷಯ್ ನಾಯಕ ಮತ್ತು ನಟಿ ಮೌನಾ ಗುಡ್ಡೆಮನೆ ಅಭಿನಯಿಸುತ್ತಿರುವ ಕೃಷ್ಣ ರುಕ್ಕು ಸೀರಿಯಲ್ ಪ್ರೋಮೋ ಔಟ್ ಆಗಿದೆ. ಮೊದಲು ಪ್ರೋಮೋದಲ್ಲಿ ಕೃಷ್ಣ ಒಂದು ಕೈಯಲ್ಲಿ ಅಮ್ಮನ ಫೋಟೋ, ಮತ್ತೊಂದು ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ ಹಿಡಿದು ನಶೆಯಲ್ಲಿ ತೇಲಾಡುವ ದೃಶ್ಯ ಇದೆ. ಈಗ 2ನೇ ಪ್ರೋಮೋದಲ್ಲಿ ಒಟ್ಟಾರೆ ಸೀರಿಯಲ್ ಕಥೆ ಏನು ಎಂಬುದು ರಿವೀಲ್ ಆಗಿದೆ. ಒಬ್ಬ ಅಣ್ಣ, ಮುದ್ದಾದ 3 ತಂಗಿಯರು. ಇನ್ನೊಂದು ಕಡೆ ದೊಡ್ಡ ಮನೆಯಲ್ಲಿ ಸೂರ್ಯಪ್ರಕಾಶ್. ಅಣ್ಣನ ಕುಟುಂಬದಲ್ಲಿ ದೊಡ್ಡ ತಂಗಿಯ ಮದುವೆ ತಯಾರಿ ನಡೆಯುತ್ತಾ ಇರುತ್ತೆ. ಹೀಗಾಗಿ ಅಣ್ಣ ತಂಗಿ ಮದುವೆ ಆಗೋ ಹುಡುಗನ ಜೊತೆ ಕಾರ್ಡ್ ಹಂಚಲು ಹೋಗಿರ್ತಾನೆ. ಆದರೆ ದೊಡ್ಡ ಮನೆ ಸೂರ್ಯಪ್ರಕಾಶ್ ಮಗ ಕುಡಿತದ ಚಟಕ್ಕೆ ಒಳಗಾಗಿರ್ತಾನೆ. ಆತ ಕುಡಿದ ಮತ್ತಿನಲ್ಲಿ ನಾಯಕಿಯ ಅಣ್ಣನ ಆಟೋಗೆ ಆಕ್ಸಿಡೆಂಟ್ ಮಾಡಿರ್ತಾನೆ. ಅಲ್ಲೇ ಅಣ್ಣ ಹಾಗೂ ತಂಗಿ ಮದುವೆ ಆಗೋ ಹುಡುಗ ಅಸುನೀಗುತ್ತಾರೆ. ಹೀಗಾಗಿ 2ನೇ ತಂಗಿ ಅಣ್ಣನ ಮನೆಯ ಜವಾಬ್ದಾರಿ ವಹಿಸಿಕೊಂಡರೆ ಹುಡುಗನನ್ನು ಕಳೆದುಕೊಂಡ ನೋವಿನಲ್ಲಿ ಮೊದಲ ತಂಗಿ ಸೂರ್ಯಪ್ರಕಾಶ್ ಮನೆಗೆ ಸೊಸೆಯಾಗಿ ಆ ಮನೆಯನ್ನು ಹಾಳು ಮಾಡೇ ಮಾಡುತ್ತೇನೆ ಎಂದು ಶಪಥ ಮಾಡುತ್ತಾಳೆ. ಸೊಸೆಯಾಗಿ ಬಂದು ಸೇಡು ತೀರಿಸಿಕೊಳ್ಳುತ್ತಾಳೆ. ಅದೇ ಮನೆಗೆ 2ನೇ ತಂಗಿ ಮೌನಾ ನಾಯಕ ಕೃಷ್ಣನನ್ನು ಮದುವೆಯಾಗುತ್ತಾಳೆ. ಒಂದು ಕಡೆ ಕುಡಿತದ ಚಟಕ್ಕೆ ಒಳಗಾಗಿರೋ ಗಂಡನನ್ನು ನಿಭಾಯಿಸೋ, ಇನ್ನೊಂದು ಕಡೆ ದೊಡ್ಡಮನೆ ಸೊಸೆಯಾಗಿ, ಮತ್ತೊಂದು ಕಡೆ ಅಕ್ಕನ ಸೇಡಿನ ವಿರುದ್ಧ ನಿಂತು ಗಂಡನ ಮನೆ ತವರು ಮನೆ ಜವಾಬ್ದಾರಿ ವಹಿಸೋ ರುಕ್ಮಿಣಿ ಕಥೆ ಇದಾಗಿದೆ. ನಾಯಕಿ ರುಕ್ಕು ಸರಳ ಸುಂದರವನದ ಮುಗುಳ್ನಗೆಯ ಚಲುವೆ. ಒಡೆದ ಕನ್ನಡಿಯಲ್ಲೂ ಕನಸು ಕಾಣುವ ವ್ಯಕ್ತಿತ್ವ ಅವಳದ್ದು. ಮ್ಯಾಮ್, ಮೊದಲೇದಾಗಿ ಕೇಳಬೇಕು, ಯಾಕೆ ಬೇಜವಾಬ್ದಾರಿ ಹುಡುಗನ ಆರಿಸ್ಕೊಂಡ್ರಿ ಅಂತ? ಎಲ್ಲರ ಆಯ್ಕೆಯಲ್ಲಿ ತಪ್ಪಿದೆಯಾ? ಆಯ್ಕೆಯಲ್ಲಿ ಏನು ತಪ್ಪಿಲ್ಲ, ಒಳ್ಳೆ ಹುಡುಗ ಪಾಪ. ಇವಾಗ ಸದ್ಯಕ್ಕೆ ಸೀರಿಯಲ್ ಬೇಜವಾಬ್ದಾರಿ ಅಷ್ಟೇ. ಅದನ್ನ ಸರಿ ಮಾಡೋಣ, ಅದೇ ಸಿಕ್ಕಿದ್ರೆ ಅವರ ಭೇಟಿ ಆದ್ರೆ ಸರಿ ಮಾಡೋಣ. ಈಗ ನಾವು ಟೀಸರ್ ಅಲ್ಲಿ ನೋಡಿದ್ವಿ ಬೇಜವಾಬ್ದಾರಿ ಅನ್ನೋ ರೀತಿನೇ. ಬಟ್ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ಮ ಲವ್ ಸ್ಟೋರಿ ಅನ್ನುವಂಥದ್ದು? ಅಕ್ಕ ಫುಲ್ ವಿಲನ್ ಕ್ಯಾರೆಕ್ಟ್ರು, ನೀವು ನೋಡಿದ್ರೆ ಗೊತ್ತೇ ಇಲ್ದಿತ್ತಿ ಮನೆಗೆ ಎಂಟ್ರಿ ಕೊಡ್ತೀರಾ, ಹೇಗೆ? ಆಕ್ಚುಲಿ ನಮ್ಮ ಲವ್ ಸ್ಟೋರಿ ಇನ್ನೂ ಶುರು ಆಗಿಲ್ಲ. ಅಲ್ಲೇನು ತೋರಿಸಿದಾರೆ ಅದು ನನಗೆ ಇನ್ನೂ ಐಡಿಯಾ ಇಲ್ಲ. ಅದು ಜಸ್ಟ್ ಅ ಪ್ರೋಮೋ. ಬಟ್ ಹೇಗೆ ನಾವಿಬ್ರು ಒಂದಾಗ್ತೀವಿ, ಹೇಗೆ ಆ ಕುಡುಕ ನನಗೆ ಸಿಗ್ತಾನೆ ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿದೆ. ಕೃಷ್ಣ ರುಕ್ಕು ನೋಡ್ಬೇಕು. ಮನೇಲಿ ತುಂಬಿದ ಕುಟುಂಬ, ಅಣ್ಣನೇ ಮನೆಗ ಬೆನ್ಗಾವಲು ಆಗಿರ್ತಾರೆ. ಒಂದು ಕ್ಷಣಕ್ಕೆ ಅಣ್ಣನ ಕಳ್ಕೊಂಡ ನಂತರ ಮನೆಗೆ ಬೆನ್ಗಾವಲು ಆದವರೇ ಇಲ್ಲ ಅಂದಾಗ ಅದೊಂಥರ ನೋವು ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ಅಣ್ಣ ತಂಗಿರ ಬಾಂಡಿಂಗ್ ಒಂಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಆಯ್ತಾ. ಇದರಲ್ಲಿ ನಮ್ಮದು ಈವನ್ ನಾವು ಆ ಥರ ಸೀನ್ ಶೂಟ್ ಮಾಡುವಾಗ ನಮ್ಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕಂದರೆ ಅಷ್ಟು ನಮ್ಮ ಮಧ್ಯೆ ಒಂದು ಆ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ರಿಯಲ್ ಲೈಫಲ್ಲಿ ಹಾಗಾದರೆ ನನಗೆ ಗೊತ್ತಿಲ್ಲ ಅದನ್ನು ಹೇಗೆ ಸಹಿಸ್ಕೊಳ್ತಾರೆ ಅಂತ. ಸೊ ಐ ರಿಯಲಿ ರಿಕ್ವೆಸ್ಟ್ ಎವ್ರಿ ಒನ್, ತುಂಬ ಸೇಫಾಗಿ ಡ್ರೈವ್ ಮಾಡಿ ವೆನ್ ಯು ಆರ್ ಡ್ರೈವಿಂಗ್. ಯಾಕಂದರೆ ಬರೀ ನಿಮ್ಮ ಲೈಫ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮುಂದೆ ಹಿಂದೆ ಇರೋರ ಲೈಫ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಥರ ಘಟನೆಗಳು ತುಂಬ ಕಡೆ ನಡೆದಿರುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅಂದರೆ
ಇವಾಗ ನಮ್ಮಿಂದ ಇನ್ನೊಬ್ರು ಲೈಫ್ ಹೇಗೆ ಸಹ ಯೂಟರ್ನ್ ತಗೊಳ್ಬೋದು. ಇವಾಗ ನಮ್ಮ ಪ್ರೊಮೋದಲ್ಲಿ ಸಹ ನಾವು ಅದನ್ನೇ ತೋರಿಸಿರೋದು. ಅಂದರೆ ಅವ್ರು ಮಾಡಿರೋ ಒಂದು ಮಿಸ್ಟೇಕಿಂದ ನಮ್ಮ ಮನೆ ಒಂದು ಆಧಾರ ಸ್ತಂಭ ಏನಿರುತ್ತೆ ಅದು ಇರಲ್ಲ. ಆ ಥರ ಆದಾಗ ಇವಾಗ ಬರೀ ನೋಡಿ ಗಂಡು ಮಕ್ಕಳು ಇರಲ್ಲ ಅದು ನಂತರ ಫ್ಯಾಮಿಲಿಯಲ್ಲಿ. ಇವಾಗ ಗಂಡು ಮಕ್ಕಳು ಇರಲ್ಲ, ಬೇರೆ ನಮ್ಮದು ಲೈಫ್ ಹೇಗೆ ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಸೊ ಈ ಥರ ಎಲ್ಲ ಸಿಚುವೇಶನ್ ಆಗಬಾರ್ದು ಅಂದರೆ ನಾವು ಸಹ ಸೇಫಾಗಿ ಡ್ರೈವ್ ಮಾಡಬೇಕು ಆ್ಯಂಡ್ ಬೇರೆಯವ್ರು ಸಹ ಸೇಫ್ ಆಗಿರೋ ಹಾಗೆ, ನಮ್ಮ ಅರೌಂಡ್ ಸೇಫ್ ಆಗಿರೋ ಹಾಗೆ ನೋಡ್ಕೊಳ್ಬೇಕು. ಸೊ ಡ್ರೈವ್ ಸೇಫ್. ಈ ಹಿಂದೆ ಇಲ್ಲ ಆಟೋ ರಾಜ ಅನ್ನುವಂತಹ ಬಿರುದು ಬರ್ತಾ ಇತ್ತು, ಈಗ ನೀವು ಆಟೋದಲ್ಲಿ ಆಟೋ ರಾಣಿಯಾಗಿ ಬರ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ? ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಯಾಕಂತ ಹೇಳಿದ್ರೆ ಎಂಥ ನಮ್ಮ ಕನ್ನಡದ ತೇರು ಅಂತಲೇ ನಾವು ಹೇಳ್ಬೋದು. ಆಟೋ ಅಂತ ಬಂದರೆ ನಮ್ಮ ಕನ್ನಡದವ್ರಿಗೆ ಇಮೋಷನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಆಟೋ ಡ್ರೈವರ್ಸ್ ಇದ್ದಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಥ್ಯಾಂಕ್ ಆ್ಯಂಡ್ ಸಲ್ಯೂಟ್ ಹೇಳಬೇಕು. ಯಾಕಂದರೆ ನಾನು ಒಂದು ದಿವಸ ಓಡಿಸಿನೇ ನಂದು ಮೈಕೈ ಎಲ್ಲ ಬಿದ್ದೋಗಿತ್ತು. ಬಟ್ ಐ ಡೋಂಟ್ ನೋ ಹೌ ಯು ಗೈಸ್ ಮ್ಯಾನೇಜ್. ಬೆಳಗಿಂದ ಸಂಜೆವರೆಗೂ ಪಾಪ ಕಷ್ಟ ಇಷ್ಟ ಅಂತ ನೋಡದೆ ನೀವು ದುಡಿತೀರ ನಿಮ್ಮ ಫ್ಯಾಮ್ಲಿಗೋಸ್ಕರ. ನಿಮಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ಅದರಲ್ಲಿ ಕೂಡ ಎಷ್ಟೋ ಜನ ಪಾಪ ಸ್ಪೆಷಲ್ ಅವ್ರು ಇರ್ತಾರೆ, ಅವರು ಸಹ ಡ್ರೈವ್ ಮಾಡ್ತೀರಾ. ನಿಮಗೆಲ್ಲ ಥ್ಯಾಂಕ್ ಯು ಹೇಳಲೇಬೇಕು. ಅದನ್ನು ಸೇಫಾಗಿ ಮನೆಗೆ ರೀಚ್ ಮಾಡಿಸ್ತೀರಾ ಆನ್ ಟೈಮ್. ಸೊ ಅದ್ರ ಬಗ್ಗೆ ನನಗೆ ಮಾತೇ ಬರ್ತಾ ಇಲ್ಲ. ಯಾಕಂದರೆ ನಾನು ಒಂದು ದಿವಸದಲ್ಲೇ ತುಂಬ ಎಕ್ಸ್ಪೀರಿಯೆನ್ಸ್ ನೋಡಿದೆ. ತುಂಬ ಕಷ್ಟ ಅದು, ಇಟ್ಸ್ ನಾಟ್ ಈಸಿ. ಹಾಗಾಗಿ ದಟ್ ಈಸ್ ಅ ಸ್ಪೆಷಲ್ ಫೀಲಿಂಗ್ ಫಾರ್ ಮೀ. ನನಗೆ ಆ ಪಾತ್ರ ಸಿಕ್ಕಿರೋದು. ಇಲ್ಲಿವರೆಗೂ ನಾನು ಆ ಥರ ಪಾತ್ರ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತುಂಬ ಖುಷಿ ಇದೆ. ನಾಯಕ ನವೀನ್ ಸಜ್ಜು ಕೃಷ್ಣ ರುಕ್ಕು ಧಾರಾವಾಹಿಗೆ ಬಣ್ಣ ಹಚ್ಚಿದ್ದಾರೆ. 3 ತಂಗಿಯರಿಗೆ ಅಣ್ಣನ ಪಾತ್ರ ಮಾಡುತ್ತಿದ್ದಾರೆ. ಸಹೋದರಿಯ ಪಾತ್ರದಲ್ಲಿ ಮೌನಾ ಗುಡ್ಡೆಮನೆ ಜೊತೆಗೆ ಜೋಡಿ ಹಕ್ಕಿ ಖ್ಯಾತಿಯ ಸ್ನೇಹಾ ಹೊನ್ನೇಗೌಡ, ಮತ್ತೋರ್ವ ಸಹೋದರಿ ಪಾತ್ರದಲ್ಲಿ ಸುಭಾಷಾ ಶ್ರೀಗ್ರಂ ಖ್ಯಾತಿಯ ದಿವ್ಯಶ್ರೀ ನಾಯಕ್ ಸುಳ್ಯ ನಟಿಸುತ್ತಿದ್ದಾರೆ. ಗಾಯಕ ನವೀನ್ ಸಜ್ಜು ಈ ಸೀರಿಯಲ್ನಲ್ಲಿ ಮನೆಯ ಜವಾಬ್ದಾರಿ ಹೊತ್ತ ಮಗ. 3 ತಂಗಿಯರ ಮುತ್ತಿನ ಮಗನಾಗಿ ಕಾಣಿಸಿಕೊಂಡಿದ್ದರು. ಆದ್ರೆ ಸೀರಿಯಲ್ ಆರಂಭಕ್ಕೂ ಮೊದಲೇ ನವೀನ್ ಸಜ್ಜು ಪಾತ್ರವನ್ನು ಮುಗಿಸಲಾಗಿದೆ. ಈ ಹಿಂದೆ ಕಲರ್ಸ್ ಕನ್ನಡದ ಚುಕ್ಕಿ ತಾರೆ ಸೀರಿಯಲ್ನಲ್ಲಿಯೂ ನವೀನ್ ಸಜ್ಜು ನಟಿಸಿದ್ದರು. ಆದ್ರೆ ಅಲ್ಲಿಯೂ ಸೀರಿಯಲ್ ಆರಂಭವಾದ 2 ವಾರದಲ್ಲಿ ನವೀನ್ ಸಜ್ಜು ಪಾತ್ರ ಮುಕ್ತಾಯಗೊಂಡಿತ್ತು. ಮಧ್ಯಮ ವರ್ಗದ ಮಂಜು ವೃತ್ತಿಯಲ್ಲಿ ಆಟೋ ಚಾಲಕ ಮಂಜುಗೆ 3 ಜನ ಮುದ್ದಾದ ತಂಗಿಯರು. ಮೊದಲ ತಂಗಿ ಮದುವೆ ಆಮಂತ್ರಣ ಪತ್ರಿಕೆ ನೀಡಲು ಹೊರಟಾಗ ನಡೆದ ಅಪಘಾತದಲ್ಲಿ ಮಂಜು ಸಾಯುತ್ತಾನೆ. ಇದೇ ಅಪಘಾತದಲ್ಲಿ ಮದುವೆಯಾಗಬೇಕಿದ್ದ ಹುಡುಗನೂ ಸಾಯುತ್ತಾನೆ. ಇತ್ತ ಕಥಾನಾಯಕ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಮಗ. ತಂದೆ ಸೂರ್ಯಪ್ರಕಾಶ್ ಮಗನಾಗಿರುವ ಹೀರೋ ಮದ್ಯ ಸೇವಿಸಿ ಕಾರ್ ಚಲಾಯಿಸಿ ವೇಗವಾಗಿ ಆಟೋಗೆ ಡಿಕ್ಕಿ ಹೊಡೆಯುತ್ತಾನೆ. ಈ ಅಪಘಾತದಲ್ಲಿ ಮಂಜು ಮತ್ತು ಆತನ ತಂಗಿಯನ್ನು ಮದುವೆಯಾಗಬೇಕಿರೋ ಹುಡುಗ ಸಾಯುತ್ತಾನೆ. ಪ್ರಿಯಕರ ಮತ್ತು ಅಣ್ಣನ ಸಾವಿನ ಚಿತೆ ಮುಂದೆ ಶಪಥ ಮಾಡುವ ಮಂಜು ತಂಗಿ ಇಬ್ಬರ ಸಾವಿಗೆ ಕಾರಣರಾದ ಕುಟುಂಬದ ನಾಶ ಮಾಡುವ ಶಪಥ ಮಾಡುತ್ತಾಳೆ. ಹಾಗಾಗಿ ಕಥಾನಾಯಕ ಕೃಷ್ಣನ ಸಹೋದರನನ್ನ ಮದುವೆಯಾಗಿ ಸೂರ್ಯಪ್ರಕಾಶ್ ಮನೆಗೆ ಬರುತ್ತಾಳೆ. ಅಚ್ಚರಿ ಎಂಬಂತೆ ಮಂಜು ಮತ್ತೋರ್ವ ಸೋದರಿ ರುಕ್ಕು ಸಹ ಕೃಷ್ಣನನ್ನು ಮದುವೆಯಾಗಿ ಬರುತ್ತಾಳೆ. ಸೂರ್ಯಪ್ರಕಾಶ್ ಪಾತ್ರದಲ್ಲಿ ಹಿರಿಯ ನಟ ನಿರ್ದೇಶಕ ಎಸ್ ನಾರಾಯಣ್ ನಟಿಸಿದ್ದಾರೆ.